ಫುಡ್, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। इस ऐप के बारे में किसी को मत बताना। सुना आपने? किसी को मत बताना। ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅನ್ನುವಂಥ ತಾಕತ್ತು ಏನಿದೆಯಪ್ಪ ಅಂತಂದ್ರೆ ನಮ್ಗೆ ಯಾವ ತಾಕತ್ತೇವು? ನಾವು ಜೀವನಾಗ ಹೇಳೋದಿಲ್ಲ, ಮಾಡಿ ತೋರಿಸ್ಬೇಕಾಗ್ತದೆ. ಅದೂ ಅಲ್ಲದೆ ಈ ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡ್ತಾ ಇದ್ದಾನೆ. ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದವು ಮೊದಲೇ ನಾವು ನಿರ್ಧಾರ ಮಾಡಲಾಗಿತ್ತು. ಡಿಸೆಂಬರ್ 6ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಬೌದ್ಧ ಧರ್ಮ ದೀಕ್ಷಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದುರು ಅಥವಾ ಬೌದ್ಧ ವಿಹಾರದಲ್ಲಿ ಮಾಡಬೇಕಂತೇಳಿ ರಾಜ್ಯ ಸಮಿತಿ ನಿರ್ಧಾರ ಮಾಡಿತ್ತು. ಅದರಂತೆ ಮುತಾಲಿಕನನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಸರ್ಕಾರವನ್ನು. ಅದೂ ಅಲ್ಲದೆ ಈ ಜನರ ಆಹಾರದ ಮೇಲೆ, ಆಹಾರದ ಹಕ್ಕಿನ ಮೇಲೇನೂ ಪ್ರಹಾರ ಮಾಡ್ತಾ ಇದ್ದಾರೆ ಕೆಲವು ಮನುವಾದಿ ಶಕ್ತಿಗಳು ಹಾಗೂ ಈ ಬ್ರಾಹ್ಮಣ್ಯವನ್ನು ಪೋಷಿಸುವಂಥ ಶಕ್ತಿಗಳು. ಅದಕ್ಕಾಗಿ ಇನ್ನು ಬಾಬಾ ಸಾಹೇಬ್ ನೀವು ಬಿಜೆಪಿ ಆರ್ ಎಸ್ ಎಸ್ ನಿಜವಾಗಿ ಪೋಷಣೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಕಾಂಗ್ರೆಸ್, ಬಿಜೆಪಿ ಅಲ್ಲ. ನಾಳೆ ಬಿಜೆಪಿ ಹುಟ್ಟಿದ್ದೇ ಇಲ್ಲ. ನಿಜವಾಗಿ ಈ ದೇಶಕ್ಕೆ ಏನಾದರೂ ಭಯಾನಕವಾದಂಥ ಒಂದು ಯಾವುದಾದ್ರು ಕರಾಳ ಮುಖ ಅಥವಾ ಶಕ್ತಿ ಐತಪ್ಪ ಅಂತಂದ್ರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ ಅನ್ನೋದು ಇದು ಬೆಂಗಳೂರು ಇದು ಬಗಲಾಚೂರು ಹಿಡ್ಕೊಂಡು ಇದು ಬಿಜೆಪಿ ಏನೋ ಇದ್ರಿಗೆ ಹೊಡಿತದೆ. ಅದಕ್ಕಾಗಿ ಈ ರಾಜಕೀಯ ಏನು ಪಕ್ಷಗಳದಾವಲ್ಲ ಇವು ಯಾವುವು ಈ ದೇಶದ ಅಭಿವೃದ್ಧಿಗಾಗಿ ಇವೇನು ಉಟ್ಕೊಂಡವಲ್ಲ. ಇವು ಜನರನ್ನ ಶೋಷಣೆ ಮಾಡಿ ಮನುವಾದಿ ಅಲ್ಲ. ಈಗ ಆರ್ ಎಸ್ ಎಸ್ ಬೆಳೆಯಲಿಕ್ಕೆ ಕಾರಣೀಭೂತರಾದಂಥ ಈ ಕಾಂಗ್ರೆಸ್ ಹೆಂಗಪ್ಪ ಅಂತಂದ್ರೆ ದಲಿತರ ಹಕ್ಕುಗಳನ್ನು ಕಸ್ಕೊಂಡಿದ್ದು ಕಾಂಗ್ರೆಸ್. ಈ ಮಹಾತ್ಮ ಗಾಂಧೀಜಿಯವರು 21 ದಿನ ಉಪವಾಸ ಕುಂದಿರ್ತಾರೆ. ಎದಕ್ಕಾಗಿ? ದೇಶಕ್ಕೆ ಸ್ವತಂತ್ರಕ್ಕಾಗಿ ಕೂತಾರ. ದಲಿತರ 2 ಓಟಿನ ಹಕ್ಕ ಇಂಗ್ಲೆಂಡ್ ಪಾರ್ಲಿಮೆಂಟ್ದಾಗ ಬಾಬಾ ಸಾಹೇಬರು ಹೋರಾಡಿ ದಲಿತರಿಗೆ 2 ಓಟನ್ನು ತೊಗೊಂಡ್ಬಂದಿರ್ತಾರೆ. ಒಂದು ದಲಿತರಿಗೆ ಹಾಕ್ಕೋಬೇಕು, ಇನ್ನೊಂದು ಮೇಲ್ವರ್ಗದ ಜನರಿಗೆ ಹಾಕ್ಬೇಕು. ಆ ಹಕ್ಕನ್ನು ಕಸುವಲಕ್ಕೆ ಮಹಾತ್ಮ ಗಾಂಧಿಯವರು 21 ದಿನ ಉಪವಾಸ ಕೂತರು. ಅದೇ ಬ್ರಿಟಿಷರ ವಿರುದ್ಧ ಕುಂದಿರ್ಬೇಕಾಗಿತ್ತು, ಕುಂದಿರ್ಲಿಲ್ಲ. ಇದು ಮೊದಲನೇದು ದಲಿತರ ಹಕ್ಕನ್ನು ಕಸ್ಕೊಂಡಂತ ಗಾಂಧಿ. ಇಲ್ಲ ಬಾಬಾ ಸಾಹೇಬ್ ಎಲ್ಲ ದಲಿತರನ್ನು ಹೇಳ್ಬಿಡ್ಬೇಕಾಗಿತ್ತು, ಬರೀ ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತೀವಿ ಹೇಳಿಲ್ಲ ಅವರು. ಯಾರು ನನ್ನ ಅಂಧ ಅನುಯಾಯಿಗಳಾಗಿ ನಮ್ಮ ಜೊತೆಲಿ ಬರಬೇಡ್ರಿ, ಆ ಧರ್ಮವನ್ನು ತಿಳ್ಕೊಂಡು ಅದರಲ್ಲಿ ನಿಮ್ಮ ಸ್ಥಾನಮಾನ ಏನು, ಮಾನವೀಯ ಮೌಲ್ಯಗಳು ಅದಾವೋ ಇಲ್ಲೋ, ನಿಮಗಲ್ಲಿ ಏನೈತಿ, ಯಾವ ಹಕ್ಕನ್ನು ನಿಮ್ಗೆ ಸಿಗಬೇಕು, ಅದನ್ನು ಸಿಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿ ಧರ್ಮವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅದರ ನಂತರನೇ ಇಸ್ಲಾಮಕ್ಕೂ ಕ್ರೈಸ್ತ ಧರ್ಮಕ್ಕೂ ಬಹಳಷ್ಟು ಅಸ್ಪೃಶ್ಯ ಜನಾಂಗಗಳು ಇನ್ನೂ ಅದನ್ನು ಧರ್ಮಾಂತರ ಆಗ್ತಾರೆ. ಇಲ್ಲಿ ಬಹುಮುಖ್ಯ ಈ ಮನುವಾದಿ, ಈ ಹಿಂದೂ ಅನ್ನುವ ಈ ಏನು ಮನುವಾದಿಗಳು ಏನಿದ್ದಾರೆ ಇವ್ರಿಗೆ ಏನು ತಿಳಿಬೇಕಪ್ಪ ಅಂತಂದ್ರೆ ಅಸ್ಪೃಶ್ಯರು, ಹಿಂದುಳಿದವರು ಅಥವಾ ಈಗಿನ ದಲಿತರು ಅಥವಾ ಈ ಸಿಂದಗಿ ಉಪಚುನಾವಣೆ ಎಲೆಕ್ಷನ್ದಾಗ ದೊಡ್ಡ ದೊಡ್ಡ ನಾಯಕರು ಹೇಳೋರು ಬಾಬಾ ಸಾಹೇಬ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಮಾಡಿ ಕಳಿಸಿದ್ರಂತೆ. ಬಾಬಾ ಸಾಹೇಬ್ರು ಸಂವಿಧಾನ ರಚನೆ ಸಮಿತಿಗೆ ಆಯ್ಕೆ ಆಗಬೇಕಾದ್ರೆ ಮುಂಬೈನಿಂದ ನಿಂತರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಿ ಬಾಬಾ ಸಾಹೇಬ್ರನ್ನು ಸೋಲಿಸಿದಂತಹ ಪಕ್ಷ ಕಾಂಗ್ರೆಸ್. ಅದನ್ನೇ ಬಾಬಾ ಸಾಹೇಬರು ಅಲ್ಲಿ ಬಂಗಾಳದಲ್ಲಿ ಮಂಡಲ್ ಅನ್ನುವಂಥ ಒಬ್ಬ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಏನು ಅಭ್ಯರ್ಥಿಯನ್ನ ರಿಸೈನ್ ಮಾಡಿಸಿ ಬಂಗಾಳದಲ್ಲಿ ನಿಂದಿರಿಸಿ ಮುಸ್ಲಿಂ ಲೀಗ್ ಸಪೋರ್ಟ್ ಮಾಡಿ ಅಲ್ಲಿ ಆರಿಸಿ ತಗೊಂಡ್ಬಂತು. ಆ ಹೇಳಾಗ ಕಾಂಗ್ರೆಸ್ ಏನು ಮಾಡ್ತು,
ಆಗ ಆ ಏನು ಕಾಂಗ್ರೆಸ್ ಈ ಬಾಬಾ ಸಾಹೇಬ್ ಬಂಗಾಲದಿಂದ ಆರಿಸಿ ತಗೊಂಬಂದಿದಾರಲ್ಲ ಆ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟು ದೇಶ ವಿಭಜನೆ ಆಗೋ ಭೂಮಿಯನ್ನು ಹ್ಯಾಂಗ್ ಹಂಚಿದ್ರಪ್ಪ ಅಂತಂದ್ರೆ ಎಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿಗೆ ಇರ್ತದ ಅಲ್ಲಿ ಮುಸ್ಲಿಮರಿಗೆ ಕೊಡೋದು, ಎಲ್ಲಿ ಹಿಂದೂಗಳ ಸಂಖ್ಯೆ ಇರ್ತದ ಅದನ್ನ ಭಾರತ ಕೊಡೋದು. ಅಲ್ಲಿ 60% ಹಿಂದೂಗಳಿದ್ರು, ಅದನ್ನ ಪಾಕಿಸ್ತಾನ ಕೊಟ್ಟರು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಬರೀಬಾರದು ಅಂತ ಹೇಗೆ ಮೋಸ ಮಾಡಿದವರು ಇವರು ಕಾಂಗ್ರೆಸ್ದವರು. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब बीजापुर।